ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಅಸೆಂಬ್ಲಿ ಚುನಾವಣೆಗೆ ಬಿಹಾರ ಕಾತರದಿಂದ ಕಾಯ್ತಾ ಇದೆ. ಮತದಾರ ಪಟ್ಟಿಯ ಸಿದ್ಧತೆಗಳನ್ನು ಪರಿಶೀಲಿಸುವುದಕ್ಕೆ ಚುನಾವಣಾ ಆಯೋಗದ ತಂಡ ಈಗ ಬಿಹಾರದಲ್ಲಿದೆ. ಮುಂದಿನ ವಾರ ಬಿಹಾರ ಅಸೆಂಬ್ಲಿ ಚುನಾವಣೆಯ ದಿನಾಂಕ ಪ್ರಕಟವಾಗುವುದು ಖಚಿತವಾಗಿದೆ. ದಿನಾಂಕ ನಿಗದಿಗೆ ಮುನ್ನವೇ ಬಿಹಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಈ ನಿಟ್ಟಿನಲ್ಲಿ ಹಲವು ಸಮೀಕ್ಷೆಗಳು ಕೂಡ ಈಗ ಬರ್ತಾ ಇವೆ. ಅಕ್ಟೋಬರ್ ಮೊದಲ ವಾರ ಪ್ರಕಟಗೊಂಡ 5-6 ಸಮೀಕ್ಷೆಗಳನ್ನು ಗಮನಿಸಿದರೆ ಮೂವರು ಈ ಸ್ಪರ್ಧೆಯ ಮುಂಚೂಣಿಯಲ್ಲಿದ್ದಾರೆ. RJD ಪಕ್ಷದ ತೇಜಸ್ವಿ ಯಾದವ್, ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಹೊಸ ಪಕ್ಷ ಜನಸುರಾಜ್ನ ಸ್ಥಾಪಕ ಪ್ರಶಾಂತ್ ಕಿಶೋರ್ ಸದ್ಯಕ್ಕೆ ಮುಖ್ಯಮಂತ್ರಿ ರೇಸ್ನ ಮುಂಚೂಣಿಯಲ್ಲಿದ್ದಾರೆ. ತೇಜಸ್ವಿ ಯಾದವ್ ನಿರಂತರ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಸಭೆಗಳಿಗೆ ಭಾರಿ ಜನ ಕೂಡ ಸೇರ್ತಾ ಇದ್ದಾರೆ. ಮುಖ್ಯವಾಗಿ RJDಯ ವೋಟ್ ಬ್ಯಾಂಕ್ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಭದ್ರವಾಗಿದೆ. ಅದರಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಯಾದವ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ತೇಜಸ್ವಿ ಯಾದವ್ ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತಿದೆ. ಜೊತೆಗೆ ಇಂಡಿಯಾ ಒಕ್ಕೂಟದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಜೊತೆಗಿನ ಸಖ್ಯ ತೇಜಸ್ವಿ ಯಾದವ್ ಅವರಿಗೆ ಈ ಸಲ ಹೆಚ್ಚು ನೆರವಾಗುವ ಹಾಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಹಲವು ರ್ಯಾಲಿಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಬಹಳ ಜನಪ್ರಿಯತೆ ಕೂಡ ಲಭಿಸ್ತಾ ಇದೆ. ತೇಜಸ್ವಿ ಯಾದವ್ ಇತ್ತೀಚೆಗಿನ ರ್ಯಾಲಿಯೊಂದರಲ್ಲಿ ಮೋದಿ ವಿರುದ್ಧ ನಡೆದಂತಹ ವಾಗ್ದಾಳಿಯನ್ನು ನೀವು ಗಮನಿಸಿ. भाजपाई लोग कुछ नहीं, 2 भाजपाई लोग इलेक्शन कमीशन के साथ मिलकर के चाहते हैं इस लोकतंत्र की जननी से लोकतंत्र को ही खत्म कर दिया जाए। अब आप लोग बताओ, बिहार के लोग, क्या लोकतंत्र को खत्म होने देना है? क्या संविधान को खत्म होने देना है? आप बताओ, लोकतंत्र चाहिए कि राजतंत्र चाहिए? ये भाजपा के लोग, इन लोगों का दिमाग घुटने में है। ये लोग चाहता है कि बिहारी लोग को ठग ले। ये मोदी जी चाहते हैं फैक्ट्री लगाएंगे गुजरात में, अब विक्ट्री चाहिए बिहार में। ಇನ್ನೊಂದೆಡೆ ಜನಸುರಾಜ್ ಎಂಬ ಹೊಸ ಪಕ್ಷ ಕಟ್ಟಿದಂತಹ ಪ್ರಶಾಂತ್ ಕಿಶೋರ್ ಜನಪ್ರಿಯತೆಯ ಗ್ರಾಫ್ ಒಂದೇ ಸಮನೆ ಏರ್ತಾ ಇದೆ. ಮೊನ್ನೆ ಅಕ್ಟೋಬರ್ 2ಕ್ಕೆ ಜನಸುರಾಜ್ ಪಕ್ಷಕ್ಕೆ 1 ವರ್ಷ ತುಂಬಿದೆ. ಆದರೆ ಪಕ್ಷ ಕಟ್ಟೋದಕ್ಕಿಂತ ಮುಂಚೆಯೇ ಬಿಹಾರದ ಎಲ್ಲೆಡೆ ಪ್ರಶಾಂತ್ ಕಿಶೋರ್ ಪಾದಯಾತ್ರೆಯನ್ನು ನಡೆಸಿ ಜನರ ಸಂಪರ್ಕಕ್ಕೆ ತೊಡಗಿದ್ದಾರೆ. ಈಗ ಅವರ ಪಕ್ಷಕ್ಕೆ ಬಹುದೊಡ್ಡ ಕೇಡರ್ ಬೆಂಬಲವೂ ಕಾಣಿಸ್ತಾ ಇದೆ. ಮುಖ್ಯವಾಗಿ ಯುವಜನರ ಸಮಸ್ಯೆಗಳ ಬಗ್ಗೆ ಪ್ರಶಾಂತ್ ಕಿಶೋರ್ ಹೆಚ್ಚು ಮಾತಾಡ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಅವರ ಭಾಷಣಗಳ ಮುಖ್ಯ ಪ್ರಸ್ತಾಪ. 18ರಿಂದ 24 ವರ್ಷ ವಯಸ್ಸಿನ ಹೆಚ್ಚಿನ ಹುಡುಗರು ಅವರ ಸಭೆಗಳಲ್ಲಿ ಕಾಣಿಸ್ತಾ ಇದ್ದಾರೆ. ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಮತ್ತು ತೇಜಸ್ವಿ ಯಾದವ್ ಇಬ್ಬರ ವಿರುದ್ಧವೂ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಆದರೆ ಮೋದಿ ಅವರ ವಿರುದ್ಧ ಇವರ ವಾಗ್ದಾಳಿ ಒಂದು ತೂಕ ಹೆಚ್ಚೇ ಇದೆ. ಈ ವಿಡಿಯೋ ನೋಡಿ. पंचायत में और कुछ हो या ना हो, आपके लिए, आपके बच्चों के लिए बढ़िया पढ़ाई और रोजगार का व्यवस्था होना चाहिए कि नहीं होना चाहिए? अथवा तो सबको उठाना पड़ेगा, हाथ सबको उठाकर बोलना है, पढ़ाई रोजगार होना चाहिए कि नहीं होना चाहिए? आवाज नहीं आया, होना चाहिए कि नहीं होना चाहिए? होना चाहिए। अरे भाई, बेलहर का जनता कितना समझदार है, हम आपको नहीं सिखाए। यहां आए हुए सारे लोग, आप चाहे पढ़े लिखे हैं या अनपढ़, हिंदू है या मुसलमान, अगड़े हैं या पिछड़े, अमीर हैं या गरीब, महिला है या पुरुष, सबने कहा कि न भैया और कुछ हो या न हो, हम लोग के लिए, हमारे बच्चों के लिए पढ़ाई रोजगार तो जरूर हो। ಇನ್ನು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಆಡಳಿತ ನಡೆಸಿದಂತಹ ಕೀರ್ತಿ ಇವರಿಗಿದೆ. ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಇವರು ಸಾರ್ವಜನಿಕ ಸಭೆಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನೆರವಿನ ಹೊಸ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಇತ್ತೀಚೆಗೆ ಮಹಿಳೆಯರ ಖಾತೆಗೆ ನೇರ 10,000 ರೂಪಾಯಿ ಹಾಕುವಂತಹ ಇವರ ಯೋಜನೆ ಬಹುದೊಡ್ಡ ಸುದ್ದಿ ಮಾಡಿದೆ. राज्य में बड़े पैमाने पर पुल पुलियों का निर्माण कराया और 7 निश्चय जब चल रहा था हम लोगों का, तो हर घर बिजली, हर घर नल का जल, हर घर शौचालय, टोलों की पक्की सड़कों को जोड़ने का काम पूरा किया गया। अब इसके बाद भी जो नई बसावटें या किसी का नया घर बन रहा है
हम लोग सब के लिए ये सारा काम दे रहे हैं। हर घर शौचालय तथा टोलों को पक्की सड़कों से जोड़ने का काम पूरा हो रहा है। हर घर बन गया है, उसमें भी हम सिर्फ पूरा किया जा रहा है। इसी साल हम लोग सोच लिए हैं कि उनको भी ये सारा काम कर दिया जाए। युवक युवतियों को सरकारी नौकरी, रोजगार सब कुछ उपलब्ध किया गया। और मैंने ಬಿಹಾರದಲ್ಲಿ ಹಲವು ಏಜೆನ್ಸಿಗಳು ಮತ್ತು ಟಿವಿ ಚಾನೆಲ್ಗಳು ಆಗಾಗ್ಗೆ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಡೆಸ್ತಾ ಇವೆ. ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಹಲವು ವರ್ಷಗಳಿಂದ ಮುಂಚೂಣಿಯಲ್ಲಿರುವಂತಹ ಒಂದು ಏಜೆನ್ಸಿ ಸಿ ವೋಟರ್. ಸಾಮಾನ್ಯವಾಗಿ ಈ ಸಂಸ್ಥೆಯ ಸಮೀಕ್ಷೆ ಸತ್ಯಕ್ಕೆ ಹೆಚ್ಚು ಹತ್ತಿರ ಅನ್ನೋದು ಹಲವು ಚುನಾವಣಾ ಫಲಿತಾಂಶಗಳಲ್ಲಿಯೂ ಕೂಡ ಗೊತ್ತಾಗಿದೆ. ಸಿ ವೋಟರ್ ಅಕ್ಟೋಬರ್ 2ರಂದು ತನ್ನ ಹೊಸ ಸಮೀಕ್ಷೆಯನ್ನು ಪ್ರಕಟಿಸಿದೆ. ಈ ಸಮೀಕ್ಷೆಯ ಪ್ರಕಾರ ಬಿಹಾರದ ಮುಂದಿನ ಸಿಎಂ ಆಗುವಂತಹ ರೇಸ್ನಲ್ಲಿ ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ತೇಜಸ್ವಿ ಯಾದವ್ಗೆ ಅತ್ಯಧಿಕ 35% ಮತಗಳು ಈ ಸಮೀಕ್ಷೆಯಲ್ಲಿ ಬಿದ್ದಿವೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಕೂಡ ಇದೆ. 2 ತಿಂಗಳ ಹಿಂದೆ ಇದೇ ಏಜೆನ್ಸಿ ನಡೆಸಿದ ಇದೇ ರೀತಿಯ ಸಮೀಕ್ಷೆಯಲ್ಲಿ ತೇಜಸ್ವಿ ಯಾದವ್ ಅವರು ಗಳಿಸಿದಂತಹ ಮತದ ಪ್ರಮಾಣ 40% ಇತ್ತು. ಅಂದರೆ ಈ ಸಲ ಜನಪ್ರಿಯತೆಯಲ್ಲಿ 5% ಕುಸಿತ ಕಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ನಿತೀಶ್ ಕುಮಾರ್ ಅವರಿಗೆ ಈ ಸಮೀಕ್ಷೆಯಲ್ಲಿ 16% ಮತ ಸಿಕ್ಕಿದೆ. ತೇಜಸ್ವಿ ಯಾದವ್ ಅವರಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ. ಹಿಂದಿನ ತಿಂಗಳುಗಳಲ್ಲಿ ನಡೆಸಿದಂತಹ ಸಮೀಕ್ಷೆಗಳಲ್ಲಿ ನಿತೀಶ್ ಕುಮಾರ್ ಅವರ ಜನಪ್ರಿಯತೆಯ ಗ್ರಾಫ್ನಲ್ಲಿ ಸಾಕಷ್ಟು ಏರಿಳಿತಗಳು ಕಂಡು ಬರ್ತಾ ಇದೆ. ಉದಾಹರಣೆಗೆ ಫೆಬ್ರವರಿಯಲ್ಲಿ ನಡೆಸಿದಂತಹ ಜನಪ್ರಿಯತೆಯ ಸಮೀಕ್ಷೆಯ ಗ್ರಾಫ್ನಲ್ಲಿ ನಿತೀಶ್ ಕುಮಾರ್ ಅವರಿಗೆ 18% ಮತ ಸಿಕ್ಕಿತ್ತು. ಈ ಸಲ ಅದು 2% ಕಡಿಮೆ ಆಗಿದೆ. ಈ ಇಬ್ಬರೂ ನಾಯಕರ ಮಧ್ಯೆ ಪ್ರಶಾಂತ್ ಕಿಶೋರ್ ಜನಪ್ರಿಯತೆ ಸತತವಾಗಿ ಏರ್ತಾ ಇದೆ ಅನ್ನೋದು ಗಮನಿಸಬೇಕಾದಂತಹ ಸಂಗತಿ. 6 ತಿಂಗಳ ಹಿಂದೆ ಜನಪ್ರಿಯತೆಯ ಗ್ರಾಫ್ನಲ್ಲಿ ಅವರು 9% ಮತ ಗಳಿಸಿದ್ರು. ಅಕ್ಟೋಬರ್ನಲ್ಲಿ ಈಗ ಅವರ ಜನಪ್ರಿಯತೆ 18% ಏರಿದೆ, ಅಂದ್ರೆ 2 ಪಟ್ಟು ಹೆಚ್ಚಾಗಿದೆ. ಇನ್ನು ವೋಟ್ ವೈಬ್ ಅನ್ನುವಂತಹ ಇನ್ನೊಂದು ಸಂಸ್ಥೆ ಈ ಅಕ್ಟೋಬರ್ನಲ್ಲಿ ತನ್ನ ಸಮೀಕ್ಷೆಯನ್ನು ಪ್ರಕಟಿಸಿದೆ. ಆರ್ಜೆಡಿಯ ತೇಜಸ್ವಿ ಯಾದವ್ ಅವರೇ ಅತ್ಯಂತ ಜನಪ್ರಿಯ ಸಿಎಂ ಅಭ್ಯರ್ಥಿ ಅಂತ ಈ ಸಮೀಕ್ಷೆ ಕೂಡ ಹೇಳ್ತಾ ಇದೆ. ಈ ಸಮೀಕ್ಷೆಯಲ್ಲಿ ತೇಜಸ್ವಿ ಯಾದವ್ ಅವರಿಗೆ 32.1% ಮತ ಲಭಿಸಿದೆ. ಆದರೆ ಈ ಸಮೀಕ್ಷೆಯಲ್ಲಿ 2ನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಅವರಿದ್ದಾರೆ, ಪ್ರಶಾಂತ್ ಕಿಶೋರ್ ಇಲ್ಲ. ನಿತೀಶ್ ಕುಮಾರ್ ಅವರಿಗೆ 25% ಮತ ಸಿಕ್ಕಿದೆ. ಪ್ರಶಾಂತ್ ಕಿಶೋರ್ಗೆ ಈ ಸಮೀಕ್ಷೆಯಲ್ಲಿ 12.4% ಮತಗಳು ಸಿಕ್ಕಿದ್ರೆ, ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ 9.4% ಮತ ಗಳಿಸಿದ್ದಾರೆ. ಬಿಹಾರದ ಒಟ್ಟಾರೆ ಚಿತ್ರವನ್ನು ನಾವು ಗಮನಿಸಿದಾಗ ತೇಜಸ್ವಿ ಯಾದವ್, ನಿತೀಶ್ ಕುಮಾರ್ ಮತ್ತು ಪ್ರಶಾಂತ್ ಕಿಶೋರ್ ಮಧ್ಯೆಯೇ ಮುಂದಿನ ಸಿಎಂ ಹುದ್ದೆಗೆ ತೀವ್ರ ಸ್ಪರ್ಧೆ ಏರ್ಪಟ್ಟ ಹಾಗೆ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಪ್ರಶಾಂತ್ ಕಿಶೋರ್ ಯಾವ ಪಕ್ಷದ ಮತಗಳನ್ನು ಹೆಚ್ಚು ಹೊಡಿತಾರೆ, ಇದು ಕೂಡ ಬಹಳ ಮುಖ್ಯ ಪ್ರಶ್ನೆ. ಇದರ ಬಗ್ಗೆ ಚರ್ಚೆ ಬಿಹಾರದಲ್ಲಿ ಜೋರಾಗಿ ನಡೆದಿದೆ. ಮುಂದುವರಿದ ವರ್ಗಗಳ ಮತ್ತು ಮಧ್ಯಮ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಪ್ರಶಾಂತ್ ಕಿಶೋರ್ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಹಾಗಾಗಿ ಜೆಡಿಯು ಮತ್ತು ಆರ್ಜೆಡಿ ಎರಡೂ ಪಕ್ಷಗಳ ಮತಗಳ ಬುಟ್ಟಿಗೆ ಪ್ರಶಾಂತ್ ಕಿಶೋರ್ ಅವರು ಕೈ ಹಾಕಬಹುದು. ಎಷ್ಟು ಮಟ್ಟಿಗೆ ಇವರು ಹೆಚ್ಚು ಮತಗಳನ್ನು ಒಡೆಯುತ್ತಾರೆ ಅದು ಫಲಿತಾಂಶದ ಏರುಪೇರಿಗೂ ಕೂಡ ಕಾರಣ ಆಗಬಹುದು. ಮುಂದಿನ ವಾರ ಬಿಹಾರ ಚುನಾವಣೆಯ ದಿನಾಂಕ ಘೋಷಣೆಯಾಗಲಿದೆ. ಆ ಬಳಿಕ NDA ಇಂಡಿಯಾ ಒಕ್ಕೂಟ ಮತ್ತು ಜನಸುರಾಜ್ ತಮ್ಮ ಪ್ರಚಾರದ ಭರಾಟೆಯನ್ನು ಇನ್ನಷ್ಟು ಹೆಚ್ಚಿಸಲಿದೆ ಅನ್ನೋದು ಖಚಿತ. ಈ ತ್ರಿಮೂರ್ತಿಗಳಲ್ಲಿ ಬಿಹಾರದ ಮುಂದಿನ ಸಿಎಂ ಆಗುವ ಯೋಗ ಯಾರಿಗಿದೆಯೋ ಕಾದು ನೋಡಬೇಕು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.